ಉಸಿರಿರುವನಕ ಕೈಯುವ ತವಕ ಕಲೆಯೇ ನಮ್ಮುಸಿರು ಕೊನೆ ತನಕ. ಸರಿ, ನಾಟಕ ಬರೋಣೇನು? ಒಂದು ಚಂದ ಹುಡುಗಿ, ಹೆಸರೇನು ಅಂದ್ರ ಅವಳು ರಾಣಿ. ರಾಣಿ ಥರ ಇದ್ಲು. ರಾಣಿ ಅಂತಾನೆ ಕರೆಯೋಣ. ಅವಳು ಅಂದಾನ ನಾನು ಪದ್ಯದಲ್ಲಿ ಹಾಡಿ ಕೊಂಡು ತೋರಿಸ್ತೀನಿ. ಆಗ್ಬೋದಲ್ಲ? ಆಗ್ಬೋತಾನೆ? ಹ, ಹಿಂಗಿದ್ದಳೊಬ್ಬಳು ಹುಡುಗಿ, ವಿವಿನಾದ ರೂಪದ ಬೆಳಗಿ, ಹದಿಹರೆಯ ಮನಸ್ಸಿನ ತುಡಗಿ, ನವಿಲಾಂಗ ಆಕೆಯ ನುಡಗಿ. ಹಿಂಗಿದ್ದಳೊಬ್ಬಳು ಹುಡುಗಿ, ಹಿಂಗಿದ್ದಳೊಬ್ಬಳು ಹುಡುಗಿ, ವಿವಿನಾದ ರೂಪಿನ ಬೆಳಗಿ, ಹದಿಹರೆಯ ಮನಸ್ಸಿನ ತುಡುಗಿ, ನವಿಲಾಂಗ ಆಕೆಯ ನಡಿಗಿ. ಹಿಂಗಿದ್ದಳೊಬ್ಬಳು ಹುಡುಗಿ. ಮಾತಿಲ್ಲ, ಕಥೆ ಇಲ್ಲ, ಅದ ವಾಡಿ, ಅದ ಸೂರು, ಅದ ವಾಡಿ, ಅದ ಸೂರು. ಗಾಳಿಯದ ಸೂರು ದಿನವೆಲ್ಲ ಬೇಜಾರು, ಇದಿಯೊತ್ತಿ ನಿಟ್ಟುಸಿರು ಎದಿರಾಗ ಚೂರು ಚೂರು. ಬಂದಾನೇನ ಇದಿರು ನಿಂದಾನೇನ, ಭಾರಾಣಿ ಸುರತಕ ಅಂದಾನೇನ. ಬಂದಾನೇನ ಇದಿರು ನಿಂದಾನೇನ, ಭಾರಾಣಿ ಸುರತಕ ಅಂತಾನೇನ. ಬಂದವನು ಅವನಲ್ಲ, ಅವನಂತೆ ವೇಷಧಾರಿಯಾದ ನಾಗಪ್ಪ. ರಾಣಿಗೆ ಏನೋ ಭಾಸವಾದಂಗಾಗುತ್ತೆ. ಮಲಗಿದ ರಾಣಿ ನೀವು ಬಂದ್ರೇನು? ಊಟ ಬಿಡಿಸ್ಲಾ ಅಂತ ಕೇಳ್ತಾಳೆ. ಅದಕ್ಕೆ ನಾಗಪ್ಪ ಹೇಳ್ತಾನೆ, ರಾಣಿ ನೀನು ತುಂಬಾ ಸುಂದರವಾಗಿದೆ.
ಎದೆ ಮೇಲೆ ತಲೆ ಇಟ್ಟು ಮಲಗುವ. ಹೀಗೆ ರಾಣಿನ ಎದೆ ಒತ್ತಿ ಮಲಗಿಸ್ಕೊಂಡು ಮುದುಗರಿತಾರೆ. ರಾಣಿ ನೆಲಗಂಧ ಸೂಸ್ತ ಹಾಗೆ ಸುವಾಸನೆ ಸೂಸ್ತಾನೆ. ನಾಗಪ್ಪ ಮರದ ಬಿಡಲ್ನಂತಾಗ್ತಾನೆ. ರಾಣಿ ಕೊಟ್ಟು ಮುತ್ತಿಗೆ ಹೂವಾಗಿ ಹಣ್ಣಾಗೋ ಆಟದಲ್ಲಿ ಕಾಲ ಹೋಗತ್ತೆ. ಹೀಗೆ ಇದರಿಂದ ಮಾಯಾದ ಮನದ ಭಾರ ತೆಗೆದಾಂಗ ಎಲ್ಲ ದ್ವಾರ. ಏನಾಯಿದು ಇಂಥ ಬೆರಗ, ಏನಾಯಿದು ಇಂಥ ಬೆರಗ. ಮಾಯಾದ ಮನದ ಭಾರ ತೆಗೆದಂಗ ಎಲ್ಲ ದ್ವಾರ. ಏನಾಗೇನಿದು ಎಂಥ ಬೆರಗ, ಏನಾಗೇನಿದು ಎಂಥ ಬೆರಗ. ಹೊರಡೋ ಸಮಯ ಬಂತು. ರಾಣಿ, ನಾಗದಿವ್ಯ ಮರಿಬೇಡ. ಏನಂದ್ರಿ? ಹೂ ಅನ್ಲಿಕ್ಕೆ ನಾಚಿಕೆ ಆಗೋದಿಲ್ಲನೆ? ಹಾದು ಬಿಟ್ಟಿ ಏನು ಮಾಡ್ದೇನೆ ಬಸರಾತೇನು? ನಿನ್ನ ಹೊಟ್ಟೆಲಿರೋ ಪಿಂಡನ ನಿನ್ನ ಇಬ್ರನ್ನು ಕೊತ ಎಣ್ಣೆಗೆ ಕರೆದು ಬಿಟ್ಟೇನೆ. ಹಿಂಗ್ ಹೇಳಿದ್ರೆ ಬುದ್ಧಿ ಬರಲ್ಲ ಅಲ್ಲ? ಊರು ಜನನ್ನ ಸೇರಿಸಿ ನ್ಯಾಯ ಮಾಡಿಸ್ತೀನಿ. ಹೀಗೆ ಅಪ್ಪಣ್ಣ ಹೊರಟೇ ಬಿಟ್ಟ. ರಾಣಿ ದಿಕ್ಕೆ ತೋಚ್ದಂಗೆ ಕೂತ್ಬಿಟ್ಟು. ಯಾವ ದೇಶದ ರಮಣ ಬಂದು ಏನ ಮೋಸವ ಮಾಡಿದಾನ, ಮನುಷ್ಯಾಡು ಎಂಥ ಗಾತಾತೋ, ಚಡಪಡಿಸಾಡೋಗಿದು ಏನಾತೋ. ಯಾವ ದೇಶದ ರಮಣ ಬಂದು ಏನ ಮೋಸವ ಮಾಡಿದ, ಯಾವ ದೇಶದ ರಮಣ ಬಂದು ಏನ ಮೋಸವ ಮಾಡಿದ, ಯಾವ ದೇಶದ ರಮಣ ಬಂದು. ನಾನು ನನ್ನ ಗಂಡನ ಮತ್ತೆ ಈ ಸರ್ಪ ಇಬ್ಬರನ್ನ ಬಿಟ್ಟು ಯಾರಿಗೂ ಮುಟ್ಟಿಲ್ಲ. ಹಾಗೆ ನಾನು ಸುಳ್ಳು ಹೇಳ್ತಿದ್ದಲ್ಲಿ ಈ ಸರ್ಪ ಇಲ್ಲೇ ನ್ಯಾಯ ಕೊಡು. ಇಲ್ಲೇ ಕಚ್ಚಿ ಸಾಯಿಸ್ಬಿಡಿ. ಹೀಗೆ ಒಂದೇ ಕಥೆ 3 ನೋಟ. ಏನಂದ್ರಿ? ನಾಗಪ್ಪಂಗೆ ಏನಾಯ್ತು, ರಾಣಿ ಮಗು ಏನಾಯ್ತು, ಅಪ್ಪಣ್ಣ ಹೇಗೆ ಅಂತೆಲ್ಲ ಪ್ರಶ್ನೆನಾ?
ಏನಾಯ್ತು ಅಂತ. ಆದ್ರೆ ಎಲ್ಲ ನಾನೇ ಹೇಳ್ಬಿಟ್ರೆ ಹೇಗೆ? 4ನೇ ನೋಟ ನಿಮ್ದಾಗಿರ್ಲಿ ಬಿಡಿ. ಬರ್ಲೇನು? ಇಲ್ಲಿಗೆ ನನ್ ಕಥೆ ಮುಗೀತು. ಇದನ್ನೇ ಮುಂದಿನ ಊರಿಗೆ ಹೋಗಿ ಹೇಳ್ಬೇಕು. ಬರ್ತೀನಿ.